ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಪೆಟ್ರೋಲ್ ಡೀಸೆಲ್ ಮಿತವಾಗಿ ಬಳಸಿ ಅಂತ ಮೋದಿ ಮತ್ತೆ ಕರೆ ನೀಡಿದ್ದಾರೆ. ಚಿನ್ನ 1 ವರ್ಷದ ಖರೀದಿ ಮಾಡದಂತೆ ಮೋದಿ ಪುನರುಚ್ಚಾರ ಮಾಡಿದ್ದಾರೆ. ನಮೋ ಹೇಳಿಕೆ ವಿರುದ್ಧ ವಿಪಕ್ಷಗಳು ದಂಡೆತ್ತಿ ಬಂದು ದಾಳಿಯನ್ನು ಮಾಡ್ತಾ ಇದೆ. ಈ ಸುದ್ದಿಗಳನ್ನು ನೋಡೋಣ. ಮೋದಿ ಮಿತ ಸಂದೇಶ ನ್ಯೂಸ್ ಟಾಪ್ ನಲ್ಲಿ. ಪೆಟ್ರೋಲ್ ಡೀಸೆಲ್ ಮಿತವಾಗಿ ಬಳಸಿ, ಚಿನ್ನ 1 ವರ್ಷ ಖರೀದಿಸಬೇಡಿ, ರಸಗೊಬ್ಬರ ಹೆಚ್ಚು ಬಳಸಬೇಡಿ ಅಂತ ಪ್ರಧಾನಿ ಮೋದಿ ಆಡಿರುವ ಮಾತು ದೇಶದಲ್ಲಿ ದೊಡ್ಡ ಚರ್ಚೆಯನ್ನ ಹುಟ್ಟುಹಾಕಿದೆ. ವಿಪಕ್ಷ ನಾಯಕರು ಪ್ರಧಾನಿ ಮೋದಿ ಹೇಳಿಕೆಯ ವಿರುದ್ಧ ದಾಳಿ ಮಾಡ್ತಿದ್ದಾರೆ. ಹೈದರಾಬಾದ್ನಲ್ಲಿ ಆಡಿದ್ದ ಮಾತನ್ನೇ ಪ್ರಧಾನಿ ಮೋದಿ ಪುನರುಚ್ಚಾರ ಮಾಡಿದ್ದಾರೆ. ವಡೋದರಾದ ರ್ಯಾಲಿಯಲ್ಲಿ ಮಾತನಾಡಿರುವ ಪ್ರಧಾನಿ ನರೇಂದ್ರ ಮೋದಿ, ದೇಶದ ಜನ ಸಾಧ್ಯವಾದಷ್ಟು ತೈಲ ಬಳಕೆಯನ್ನ ಕಡಿಮೆ ಮಾಡಿ, ಕಡಿಮೆ ಚಿನ್ನ ಖರೀದಿಸುವುದಕ್ಕೆ ದೇಶದ ಜನರಿಗೆ ಮೋದಿ ಮನವಿ ಮಾಡಿದ್ದಾರೆ. ಮಧ್ಯಪ್ರಾಚ್ಯ ಯುದ್ಧದ ಪರಿಣಾಮಗಳಿಂದ ದೇಶ ರಕ್ಷಿಸಬೇಕು ಅಂತ ಗುಜರಾತ್ನ ವಡೋದರಾದ ರ್ಯಾಲಿಯಲ್ಲಿ ಪ್ರಧಾನಿ ಮೋದಿ ಹೇಳಿದ್ದಾರೆ. ಶಾಲೆಗಳಲ್ಲಿ ಆನ್ಲೈನ್ ಶಿಕ್ಷಣವನ್ನ ಉತ್ತೇಜಿಸಿ ಅಂತ ಮತ್ತೆ ದೇಶವಾಸಿಗಳಿಗೆ ಪಿಎಂ ಮೋದಿ ಕರೆ ನೀಡಿದ್ದಾರೆ. ಕಚ್ಚಾ ತೈಲವು ನಮ್ಮ ಅಗತ್ಯಗಳ ಪ್ರಮುಖ ಭಾಗವಾಗಿದೆ. ವರ್ಕ್ ಫ್ರಮ್ ಹೋಮ್ಗೆ ಆದ್ಯತೆ ನೀಡಬೇಕು. ನಾವು ನಮ್ಮ ವಿದೇಶಿ ವಿನಿಮಯ ಸಂಗ್ರಹವನ್ನ ಉಳಿಸಬೇಕು. ಅಡುಗೆ ಎಣ್ಣೆ ಮಿತವಾಗಿ ಬಳಸಬೇಕು ಅಂತ ಪ್ರಧಾನಿ ನರೇಂದ್ರ ಮೋದಿ ದೇಶದ ಜನರಿಗೆ ಮನವಿ ಮಾಡಿದ್ದಾರೆ. हमें पेट्रोल डीजल का उपयोग कम करना होगा. खाने का तेल का जो उपयोग करता है, अगर वो कुछ कमी करे. ಹಣಕಾಸು ವರ್ಷ 2026ರಲ್ಲಿ ಕಚ್ಚಾ ತೈಲ ಖರೀದಿಗೆ $134 ಬಿಲಿಯನ್ ಅಂದ್ರೆ 12,83,000 ಕೋಟಿ ಹಣವನ್ನ ಭಾರತ ಖರ್ಚು ಮಾಡಿದೆ. ಚಿನ್ನಕ್ಕೆ $72 ಬಿಲಿಯನ್ ಅಂದ್ರೆ 6,85,944 ಕೋಟಿಯಷ್ಟು ಆಮದಿಗೆ ವೆಚ್ಚವಾಗಿದೆ. ಅಡುಗೆ ಎಣ್ಣೆಗೂ 1,85,000 ಕೋಟಿ ಮತ್ತು ರಸಗೊಬ್ಬರಕ್ಕೆ 1,38,000 ಕೋಟಿಯಷ್ಟು ಖರ್ಚು ಮಾಡಲಾಗಿದೆ. ಈ 4 ಉತ್ಪನ್ನಗಳಿಗೆ ಒಟ್ಟು $240 ಬಿಲಿಯನ್ ಅಂದ್ರೆ 22,86,240 ಕೋಟಿ ವ್ಯಯಿಸಲಾಗಿದೆ. 4 ಮೇಜರ್ ಇದನ್ನ ನೀವು ಕ್ರೈಟೀರಿಯಾ ತಗೊಂಡ್ರೆ, ಅಂದ್ರೆ ನಾವು ಯಾವ 4 ವಸ್ತುಗಳನ್ನ ಅತಿ ಹೆಚ್ಚು ಆಮದು ಮಾಡ್ಕೊಳ್ತೀವಿ ಅಂತಂದ್ರೆ, ಒಂದು ಆಯಿಲ್, ಒಂದು ಗೋಲ್ಡ್, ಇನ್ನೊಂದು ಫರ್ಟಿಲೈಸರ್ಸ್, ಇನ್ನೊಂದು ವೆಜಿಟೇಬಲ್ ಆಯಿಲ್. ಈ 4ರಿಂದ ಈ ದೇಶದಲ್ಲಿ $240 ಬಿಲಿಯನ್ ಅಷ್ಟು ನಾವು ಪ್ರತಿ ವರ್ಷ ವ್ಯಯ ಮಾಡ್ತಾ ಇದ್ದೀವಿ. ಪ್ರಧಾನಿ ಮೋದಿ ದೇಶವಾಸಿಗಳಿಗೆ ಸಂದೇಶ ನೀಡುವುದಕ್ಕೆ ಪ್ರಮುಖ ಕಾರಣವೂ ಇದೆ. ತೈಲ, ರಸಗೊಬ್ಬರ, ಅಡುಗೆ ಎಣ್ಣೆ ಮತ್ತು ಚಿನ್ನವನ್ನ ಭಾರತ ಡಾಲರ್ ರೂಪದಲ್ಲಿ ವ್ಯವಹಾರ ನಡೆಸಿ ಆಮದು ಮಾಡಿಕೊಳ್ಳಲಾಗುತ್ತೆ. ಒಟ್ಟು ಆಮದಿನ ಪ್ರಮಾಣದಲ್ಲಿ 4 ಉತ್ಪನ್ನಗಳ ಪ್ರಮಾಣವೇ %31ರಷ್ಟಿದೆ. ಅದರಲ್ಲೂ ಚಿನ್ನದ ಆಮದು ಪ್ರಮಾಣ %10ರಷ್ಟಿದೆ. ಹಣಕಾಸು ವರ್ಷ 2026ರಲ್ಲಿ $77 ಬಿಲಿಯನ್ ಮೌಲ್ಯದ ಚಿನ್ನ ಆಮದು ಮಾಡಿಕೊಳ್ಳಲಾಗಿದ್ದು, ಇದು ಕಳೆದ ವರ್ಷಕ್ಕಿಂತ %24ರಷ್ಟು ಹೆಚ್ಚಳವಾಗಿದೆ. ಮುಂದಿನ 1 ವರ್ಷ ಚಿನ್ನ ಖರೀದಿ ಕಡಿಮೆ ಮಾಡಿದ್ರೆ 2,38,100 ಕೋಟಿ ಉಳಿತಾಯವಾಗುತ್ತೆ. ಅಂತ್ಯದ ವೇಳೆಗೆ ಭಾರತದ ಚಾಲ್ತಿ ಖಾತೆ ಕೊರತೆ ಹೆಚ್ಚಾಗಬಹುದು ಅಂತ ಅಂತಾರಾಷ್ಟ್ರೀಯ ಹಣಕಾಸು ಸಂಸ್ಥೆ IMF ಅಂದಾಜಿಸಿದೆ. 8,04,609 ಕೋಟಿ ಕೊರತೆಯಾಗಬಹುದು ಅಂತ ಅಂದಾಜಿಸಿದ್ದು, ಈ ವ್ಯತ್ಯಾಸವನ್ನೇ CAD ಅರ್ಥಾತ್ ಚಾಲ್ತಿ ಖಾತೆ ಕೊರತೆ ಎನ್ನಲಾಗುತ್ತೆ. ವಿದೇಶದಿಂದ ಆಮದು ಮಾಡಿಕೊಳ್ಳುವುದಕ್ಕೆ ಮೀಸಲಿಡುವ ವೆಚ್ಚ ರಫ್ತು ಮಾಡುವ ಮೌಲ್ಯಕ್ಕಿಂತ ಹೆಚ್ಚಾದಾಗ ಉಂಟಾಗುವ ಕೊರತೆಯೇ ಚಾಲ್ತಿ ಖಾತೆಯ ಕೊರತೆ. ಇದು ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆ ಇರೋದ್ರಿಂದ ಪ್ರಧಾನಿ ಮೋದಿ ಚಿನ್ನ ಖರೀದಿಸದಂತೆ ತೈಲವನ್ನ ಮಿತ ಬಳಕೆ ಮಾಡುವಂತೆ ಕರೆ ನೀಡಿದ್ದಾರೆ. ಯಥೇಚ್ಛವಾಗಿ ಖರೀದಿ ಮಾಡೋದು, ಸ್ಟೋರ್ ಮಾಡೋದು ಅದು ಇಂಥ ಸಮಯದಲ್ಲಿ ಮಾಡಬೇಡಿ. ಯಾಕೆ ಅಂದ್ರೆ ನಾವು ಎಲ್ಲ ಪೇಮೆಂಟ್ಗಳನ್ನು ಗೋಲ್ಡ್ ಇಂಪೋರ್ಟ್ ಮಾಡಿದಾಗ ಡಾಲರಲ್ಲೇ ಕೊಡಬೇಕಾಗತ್ತೆ. ಡಾಲರಿನ ಮೇಲೆ ಯಾವಾಗ ಡಿಮಾಂಡ್ ಜಾಸ್ತಿ ಆಗುತ್ತೋ ರೂಪಾಯಿನ ಮೌಲ್ಯ ಕುಸಿತ ಆಗುತ್ತೆ. ಈಗ ಮದುವೆಗೆ ನಮಗೊಂದು ತಾಳಿ ಬೇಕು, ಅಷ್ಟನ್ನು ಮಾತ್ರ ಚಿನ್ನ ತಗೊಳ್ಳಿ ಹೊರತು ಗ್ರಾಮ್ ಗಟ್ಟಲೆ, ಕೆಜಿ ಗಟ್ಟಲೆ ಚಿನ್ನ ಖರೀದಿ ಬೇಡ ಅಂತ ಹೇಳ್ತಾ ಇದ್ದಾರೆ. ನಾವು ಚಿನ್ನ ಖರೀದಿಸೋದಕ್ಕೂ ರೂಪಾಯಿ ಮೌಲ್ಯ ಕುಸಿತಕ್ಕೂ ಏನ್ ಸಂಬಂಧ ಅನ್ನೋ ಪ್ರಶ್ನೆಗೆ ಉತ್ತರ ಇಲ್ಲಿದೆ. ದೇಶದ ಒಳಗೆ ಚಿನ್ನ ಖರೀದಿ ರೂಪಾಯಿ ಲೆಕ್ಕದಲ್ಲಿ ನಡೆಯುತ್ತೆ. ಚಿನ್ನ ಭಾರತದಲ್ಲಿ ಉತ್ಪಾದನೆಯಾಗಲ್ಲ. ಹೀಗಾಗಿ ಬೇಡಿಕೆಗೆ ತಕ್ಕಂತೆ ಆಮದು ಮಾಡಿಕೊಳ್ಳುವ ಭಾರತ ಅಮೆರಿಕನ್ ಡಾಲರ್ ವ್ಯವಹಾರದಲ್ಲಿ ಖರೀದಿ ಮಾಡುತ್ತೆ. ಜನ ಚಿನ್ನ ಖರೀದಿ ಹೆಚ್ಚಾದಷ್ಟು ಡಾಲರ್ ರೂಪದಲ್ಲಿ ದೇಶದ ಹಣ ಹೊರ ಹೋಗುತ್ತೆ. ಆಗ ದೇಶದ ಬೊಕ್ಕಸಕ್ಕೆ ಬರುವ ಆದಾಯಕ್ಕಿಂತ ಹೆಚ್ಚು ಹಣ ವ್ಯಯಿಸಬೇಕಾಗುತ್ತೆ. ಯಾಕಂದ್ರೆ $1ಗೆ $95 ಇದ್ದು ಚಿನ್ನ ಆಮದಿಗೆ ಡಾಲರ್ ಲೆಕ್ಕದಲ್ಲಿ ಕೊಡಬೇಕಾಗಿರೋದ್ರಿಂದ ಇದು ಹೊರೆಯಾಗ್ತಾ ಇದೆ.
ಪ್ರಧಾನಿ ಮೋದಿ ನೀಡಿದ ತ್ಯಾಗದ ಕರೆಗೆ ವಿಪಕ್ಷಗಳು ಕೆಂಡವಾಗಿವೆ. ಪ್ರಧಾನಿಯ ಮನವಿಯನ್ನ ಬಿಜೆಪಿ ನಾಯಕರು ಆರ್ಥಿಕ ಶಿಸ್ತು ಅಂತ ಬಣ್ಣಿಸ್ತಾ ಇದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಗೆ ಪಂಚ್ ಕೊಟ್ಟಿರುವ ರಾಹುಲ್ ಗಾಂಧಿ, ಇವು ಧರ್ಮೋಪದೇಶಗಳಲ್ಲ, ನಿಮ್ಮ ಆಡಳಿತ ವೈಫಲ್ಯದ ಪುರಾವೆಗಳು ಅಂತ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡಿ ಲೇವಡಿ ಮಾಡಿದ್ದಾರೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರಂತೂ ಮೋದಿ ಅವರನ್ನ ಕಟುವಾದ ಪದಗಳಿಂದ ಟೀಕಿಸಿದ್ದಾರೆ. ತೈಲ ಕಡಿಮೆ ಬಳಕೆ, ಚಿನ್ನ ಖರೀದಿಸದಂತೆ ಮೋದಿ ಮಾಡಿರುವ ಮನವಿಗೆ ಸಿಎಂ ಸಿದ್ದರಾಮಯ್ಯ ಕೆಂಡ ಕಾರಿದ್ದಾರೆ. 2024-25 ಭಾರತ $5 ಟ್ರಿಲಿಯನ್ ಆರ್ಥಿಕತೆಯ ದೇಶ ಮಾಡುವೆ ಅಂತ ಪ್ರಧಾನಿ ಮೋದಿ ಕೊಚ್ಚಿಕೊಂಡಿದ್ರು. ಈಗ ಚಿನ್ನ ಖರೀದಿಸಬೇಡಿ, ಪೆಟ್ರೋಲ್ ಮತ್ತು ಖಾದ್ಯ ಎಣ್ಣೆ ಕಡಿಮೆ ಮಾಡಿ ಎನ್ನುತ್ತಿದ್ದಾರೆ. ವಿದೇಶ ಪ್ರವಾಸ ಮಾಡಬೇಡಿ ಮತ್ತು ರಸಗೊಬ್ಬರ ಬಳಕೆ ತಗ್ಗಿಸುವಂತೆ ಬೇಡಿಕೊಳ್ತಾ ಇರೋದು ಯಾವ ಅಭಿವೃದ್ಧಿಯ ಲಕ್ಷಣ? ಪರಿಸ್ಥಿತಿ ನಿರ್ಮಾಣಕ್ಕೆ ದೇಶದ ಎಡಬಿಡಂಗಿ ವಿದೇಶಾಂಗ ನೀತಿ ಕಾರಣ ಅಂತ ಬೆಂಕಿ ಉಗುಳಿದ್ದಾರೆ. ರಾಜ್ಯ ಬಿಜೆಪಿ ಕಾಂಗ್ರೆಸ್ ನಾಯಕರ ಮಧ್ಯೆ ಮಾತಿನ ಯುದ್ಧವೇ ನಡೀತಾ ಇದೆ. ಕಾಂಗ್ರೆಸ್ ನಾಯಕರು ಮೋದಿ ವಿರುದ್ಧ ಮಾತಿನ ಬಾಣಗಳನ್ನೇ ಬಿಡ್ತಾ ಇದ್ರೆ ಬಿಜೆಪಿ ನಾಯಕರು ಗುರಾಣಿ ಹಿಡಿದು ನಿಂತಿದ್ದಾರೆ.